ನಮಸ್ಕಾರ. ಮುಖ್ಯಾಂಶಗಳು. ತೆರವಾಗಿರುವ ಲೋಕಾಯುಕ್ತ ಹುದ್ದೆಗೆ ಶೀಘ್ರ ನೇಮಕ ಪ್ರಕ್ರಿಯೆ. ಟಿಬಿ ಜಯಚಂದ್ರ. ರಾಜ್ಯದಲ್ಲಿ ಮನೆ ಮನೆಗೆ ಎಲ್ಇಡಿ ಬಲ್ಬ್ ವಿತರಿಸುವ ಹೊಸ ಬೆಳಕು ಕಾರ್ಯಕ್ರಮಕ್ಕೆ ಇದೇ 11ರಂದು ಚಾಲನೆ. ಡಿಕೆ ಶಿವಕುಮಾರ್. ಸ್ಕೌಟ್ಸ್ ಮತ್ತು ಗೈಡ್ಸ್ ಮೂಲಕ ದೇಶದ ಅಭಿವೃದ್ಧಿಯಲ್ಲಿ ಭಾಗಿಯಾಗುವಂತೆ ಯೋಜನೆಗೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಕರೆ. ಹಾಗೂ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ. ಕಾಂಗ್ರೆಸ್ ಸಂಸತ್ ಕಲಾಪಕ್ಕೆ ಅಡ್ಡಿಪಡಿಸುವುದು ಸರಿಯಲ್ಲ. ಅರುಣ್ ಜೇಟ್ಲಿ. ವಾರ್ತೆಗಳ ವಿವರ. ಲೋಕಾಯುಕ್ತ ನ್ಯಾಯಮೂರ್ತಿ ವೈ ಭಾಸ್ಕರ್ ರಾವ್ ಅವರ ರಾಜೀನಾಮೆಯನ್ನು ರಾಜ್ಯಪಾಲರು ತಕ್ಷಣ ಜಾರಿಗೆ ಬರುವಂತೆ ಅಂಗೀಕರಿಸಿದ್ದಾರೆ. ಈಗ ಆ ಹುದ್ದೆ ಖಾಲಿಯಾಗಿರುವುದರಿಂದ ಶೀಘ್ರ ನೇಮಕ ಪ್ರಕ್ರಿಯೆಗೆ ಚಾಲನೆ ನೀಡಲಾಗುವುದು ಎಂದು ಕಾನೂನು ಹಾಗೂ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಟಿಬಿ ಜಯಚಂದ್ರ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಲೋಕಾಯುಕ್ತ ಸಂಸ್ಥೆಯನ್ನು ಅಸ್ಥಿರಗೊಳಿಸುವ ಅಥವಾ ಮುಚ್ಚುವ ಉದ್ದೇಶ ಸರ್ಕಾರದ ಮುಂದೆ ಇಲ್ಲ ಎಂದು ಸ್ಪಷ್ಟಪಡಿಸಿದರು. ಕರ್ನಾಟಕ ಮಾಹಿತಿ ತಂತ್ರಜ್ಞಾನದಲ್ಲಿ ಉನ್ನತ ಸ್ಥಾನದಲ್ಲಿದೆ. ಯುವಕರಿಗೆ ಉನ್ನತ ಶಿಕ್ಷಣ ಪರಿಚಯಿಸುವುದು ಹಾಗೂ ಅಧ್ಯಯನಕ್ಕೆ ಪೂರಕವಾದ ವಾತಾವರಣ ನಿರ್ಮಾಣ ಮಾಡಲು ಸಂಶೋಧನೆ ಮತ್ತು ಅಭಿವೃದ್ಧಿ ಕೇಂದ್ರ ಸ್ಥಾಪಿಸುವ ಕುರಿತಂತೆ ಇಂಗ್ಲೆಂಡ್ನ ಉನ್ನತಾಧಿಕಾರಿಗಳ ನಿಯೋಗ ನಾಡಿದ್ದು ಬೆಂಗಳೂರಿನಲ್ಲಿ ಚರ್ಚೆ ನಡೆಸಲಿದೆ ಎಂದರು. ಉದ್ದೇಶಿತ ಮೌಢ್ಯ ನಿಷೇಧ ಕಾಯ್ದೆ ಕುರಿತು ಸಾರ್ವಜನಿಕರ ಅಭಿಪ್ರಾಯ, ಚುನಾಯಿತ ಪ್ರತಿನಿಧಿಗಳ ನಿಲುವು ಹಾಗೂ ಸದನದಲ್ಲಿ ಸಮಗ್ರ ಚರ್ಚೆಯಾದ ಬಳಿಕವೇ ಸರ್ಕಾರ ಮುಂದಿನ ಹೆಜ್ಜೆ ಇಡಲಿದೆ ಎಂದರು. ಜಾನ್ಸನ್ ಎಂಪಿ is visiting Bangalore on 10th December 2015 to forge the great partnership in higher education and skills development and science technology collaboration. ನಾವು ಚಾನೆಲ್ಗಳನ್ನ ಖಾಸಗಿ ಚಾನೆಲ್ ಅಂತಲ್ಲ, ಫ್ರೀಡಮ್ ಆಫ್ ಪ್ರೆಸ್ ಇದ್ದೇ ಇರ್ತದೆ. ನೀವು ಚಾನಲ್ಗಳನ್ನೆಲ್ಲ ನಾವು ಇದು ಮಾಡಕ್ಕೆ ಬರಲ್ಲ. ಇಟ್ಸ್ ಎ ಫ್ರೀಡಮ್ ಆಫ್ ಪ್ರೆಸ್ ದಟ್ ಅದನ್ನು ನಾವ್ಯಾರು ಇಟ್ಸ್ ಅನದರ್ ಫೋರ್ತ್ ಪಿಲ್ಲರ್ ಆಫ್ ದಿ ಕಾನ್ಸ್ಟಿಟ್ಯೂಷನ್. ನಾವು ಅದೆಲ್ಲ ಮಾಡಕ್ಕೆ. ನ್ಯಾಯಮೂರ್ತಿ ವೈ ಭಾಸ್ಕರ್ ರಾವ್ ಕೊನೆಗೂ ಲೋಕಾಯುಕ್ತ ಸ್ಥಾನಕ್ಕೆ ರಾಜೀನಾಮೆ ನೀಡಿದ್ದಾರೆ. ಈ ಕೆಲಸವನ್ನು ಅವರು 3 ತಿಂಗಳ ಮುಂಚೆಯೇ ಮಾಡಿದ್ದರೆ ಲೋಕಾಯುಕ್ತ ಸಂಸ್ಥೆಯ ಘನತೆ ಹಾಗೂ ಲೋಕಾಯುಕ್ತರ ಗೌರವ ಉಳಿಯುತ್ತಿತ್ತು ಎಂದು ಬಿಜೆಪಿ ಹಿರಿಯ ಮುಖಂಡ ಎಸ್ ಸುರೇಶ್ ಕುಮಾರ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ಗವರ್ನರ್ ಇಸ್ ಪ್ಲೀಸ್ಡ್ ಟು ಅಕ್ಸೆಪ್ಟ್ ದ ರೆಸಿಗ್ನೇಷನ್ ಲೆಟರ್ ಅಂತ ಬಂದಿದೆ. ದ ಪೀಪಲ್ ಆಫ್ ಕರ್ನಾಟಕ ಆರ್ ಆಲ್ಸೋ ಪ್ಲೀಸ್ಡ್ ಟು ಹಿಯರ್ ದಿಸ್ ನ್ಯೂಸ್. ಇದು ನ್ಯಾಯಮೂರ್ತಿ ಭಾಸ್ಕರ್ ರಾಯರು ಇವತ್ತು ಏನು ಈ ಕಾರ್ಯ ಮಾಡಿದ್ದಾರೆ, ಈ ಕಾರ್ಯವನ್ನ ಕನಿಷ್ಠ 3 ತಿಂಗಳು ಮುಂಚೆ ಇದೇ ಕೆಲಸವನ್ನ ಮಾಡಿದಿದ್ರೆ ಲೋಕಾಯುಕ್ತ ಸಂಸ್ಥೆಯ ಮಾನ ಉಳಿತಾ ಇತ್ತು. ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ಲೋಕಾಯುಕ್ತ ಸಂಸ್ಥೆ ಮುಚ್ಚುವ ಉದ್ದೇಶದಿಂದ ಉಪಲೋಕಾಯುಕ್ತ ಸುಭಾಷ್ ಬಿ ಅಡಿ ಅವರ ಪದಚ್ಯುತಿಯ ದುಸ್ಸಾಹಸಕ್ಕೆ ಕೈ ಹಾಕಿದೆ ಎಂದು ಟೀಕಿಸಿದರು. ಅವರು ಲೋಕಾಯುಕ್ತ ಸಂಸ್ಥೆಯನ್ನ ಅದರ ಚರಮಗೀತೆ ಹಾಡೋದಕ್ಕೋಸ್ಕರ ಸಭಾಧ್ಯಕ್ಷರ ಮೇಲೆ ಒತ್ತಡ ತಂದು ಈ ರೀತಿ ಉಪಲೋಕಾಯುಕ್ತರನ್ನು ಪದಚ್ಯುತಿಗೊಳಿಸುವ ಒಂದು ದುಸ್ಸಾಹಸಕ್ಕೆ ಕೈ ಹಾಕಿದೆ. ರಾಜ್ಯದಲ್ಲಿ ಮೈಸೂರಿನಲ್ಲಿ ಪ್ರತಿಕ್ರಿಯಿಸಿರುವ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ, ನ್ಯಾಯಮೂರ್ತಿ ವೈ ಭಾಸ್ಕರ್ ರಾವ್ ಲೋಕಾಯುಕ್ತ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದು ಒಳ್ಳೆಯ ಬೆಳವಣಿಗೆ. ಭ್ರಷ್ಟಾಚಾರದ ಆರೋಪ ಕೇಳಿ ಬರುತ್ತಿದ್ದಂತೆ ಅವರು ರಾಜೀನಾಮೆ ನೀಡಬೇಕಿತ್ತು ಎಂದರು. ಅದಕ್ಕೋಸ್ಕರಲಾದರೂ ಆ ಸಂಸ್ಥೆಗಳನ್ನು ಹಾಳು ಮಾಡತಕ್ಕಂಥದ್ದು ಯಾರಿಗೂ ಶೋಭೆ ತರೋದಿಲ್ಲ. ಇಲ್ಲಿ ಇಷ್ಟು ದಿವಸ ಎಳೆದಿದ್ದೇ ಮೊದಲನೇ ತಪ್ಪು. ಭಾಸ್ಕರ್ ರಾಯರು ಈಗ ಅಂತಿಮವಾಗಿ ನಿರ್ಣಯ ಮಾಡ್ಕೊಂಡಿದ್ದಾರೆ. ಆ ಒಂದು ಆಪಾದನೆ ಬಂದ ದಿನವೇ ಕೊಟ್ಟಿದ್ರೆ ರಾಜೀನಾಮೆನ ಬಹುಶಃ ಅವರು ದೊಡ್ಡವರಾಗವರು. ಆದರೆ ಸಾರ್ವಜನಿಕವಾಗಿ ಹಲವಾರು ಟೀಕೆಗಳಿಗೆ ಒಳಪಟ್ಟು ಇವತ್ತು ಈ ರೀತಿಯಲ್ಲಿ ಅವರು ನಿರ್ಗಮಿಸ್ತಾ ಇರ್ತಕ್ಕಂಥದ್ದೇನಿದೆ, ಬಹುಶಃ ಅವರಂಥ ಹಲವಾರು ಹುದ್ದೆಗಳಲ್ಲಿ ಗೌರವಾನ್ವಿತ ಹುದ್ದೆಗಳಲ್ಲಿ ಕೆಲಸ ನಿರ್ವಹಿಸಿರ್ತಕ್ಕಂಥವರೇ ಈ ರೀತಿಯ ಒಂದು ಬಂಡತನ ತೋರಿಸಿದಾಗ ಸಾರ್ವಜನಿಕರಲ್ಲಿ ಇರ್ತಕ್ಕಂಥ ನಂಬಿಕೆಗಳನ್ನು ನಾವೇನು ಹುಸಿಗೊಳಿಸ್ತೀವಿ. ಇಂಥ ಪ್ರಕರಣಗಳು ಪುನಃ ನಮ್ಮ ನಾಡಿನಲ್ಲಿ ಬರಬಾರದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಆಮ್ ಆದ್ಮಿ ಪಕ್ಷದ ರಾಜ್ಯ ಉಪಸಂಚಾಲಕ ಶಿವಕುಮಾರ್ ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ನ್ಯಾಯಮೂರ್ತಿ ವೈ ಭಾಸ್ಕರ್ ರಾವ್
ಲೋಕಾಯುಕ್ತ ಸ್ಥಾನಕ್ಕೆ ರಾಜೀನಾಮೆ ನೀಡಿರುವುದು ಸ್ವಾಗತಾರ್ಹ ಎಂದು ಹೇಳಿದರು. ಉಪ ಲೋಕಾಯುಕ್ತ ನ್ಯಾಯಮೂರ್ತಿ ಸುಭಾಷ್ ಬಿ ಅಡಿ ಅವರನ್ನು ಪದಚ್ಯುತಗೊಳಿಸುವ ನಿರ್ಣಯವನ್ನು ಕೈಬಿಟ್ಟು ಅವರಿಗೆ ಪುನಃ ಕೆಲಸ ಮಾಡಲು ಅವಕಾಶ ಮಾಡಿಕೊಡಬೇಕು ಎಂದು ಸರ್ಕಾರವನ್ನು ಆಗ್ರಹಿಸಿದರು. ಸುಭಾಷ್ ಆದಿ ಅವರ ವಿರುದ್ಧ ಏನು ಅಷ್ಟೊಂದು ಸಾಕಷ್ಟು ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಈಗಾಗಲೇ ಸ್ಪೀಕರ್ ಕಾಗೋಡು ತಿಮ್ಮಪ್ಪನವರೇ ಹೇಳಿದ್ದಾರೆ ಸ್ವತಃ. ಹಾಗಾಗಿ ಅವರ ವಿರುದ್ಧ ಏನು ಮೋಷನ್ ಮೂವ್ ಮಾಡಿದ್ದಾರೆ ಅದನ್ನು ಕೈ ಬಿಡಬೇಕು. ತತ್ಕ್ಷಣ ಅವರು ಲೋಕಾಯುಕ್ತ ಸಂಸ್ಥೆಗೆ ಹೋಗೋ ಥರ ಆಗಬೇಕು. ನ್ಯಾಯಮೂರ್ತಿ ಎಸ್ಬಿ ಮಜ್ಜಗೆ ಅವರ ಸೇವಾ ನಿವೃತ್ತಿಯಿಂದ ತೆರವಾಗಿರುವ 2ನೇ ಉಪಲೋಕಾಯುಕ್ತ ಹುದ್ದೆಗೆ ನೇಮಕ ಕುರಿತಂತೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಉಭಯ ಸದನಗಳ ಅಧ್ಯಕ್ಷರು ಹಾಗೂ ಪ್ರತಿಪಕ್ಷ ನಾಯಕರ ಸಭೆ ಬೆಂಗಳೂರಿನಲ್ಲಿಂದು ಸಂಜೆ ನಡೆಯಿತು. ಬಳಿಕ ಸಿದ್ದರಾಮಯ್ಯ ಈ ಸ್ಥಾನಕ್ಕೆ ರಾಜ್ಯ ಹೈಕೋರ್ಟ್ನ ನಿವೃತ್ತ ನ್ಯಾಯಮೂರ್ತಿ ಎನ್ ಆನಂದ ಅವರ ಹೆಸರನ್ನು ಶಿಫಾರಸು ಮಾಡಲು ಸಭೆ ನಿರ್ಧರಿಸಿತು ಎಂದರು. ರಾಜ್ಯದ ಮನೆ ಮನೆಗೆ ಎಲ್ಇಡಿ ಬಲ್ಬ್ ವಿತರಿಸುವ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಹೊಸ ಬೆಳಕು ಕಾರ್ಯಕ್ರಮಕ್ಕೆ ಇದೇ 11ರಂದು ಮೈಸೂರಿನಲ್ಲಿ ಚಾಲನೆ ನೀಡಲಾಗುವುದು ಎಂದು ಇಂಧನ ಸಚಿವ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ಮೈಸೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಪ್ರತಿ ಮನೆಗೆ 5 ರಿಂದ 10 ಬಲ್ಬ್ಗಳನ್ನು ನೀಡಲು ಉದ್ದೇಶಿಸಲಾಗಿದ್ದು ಒಟ್ಟು 6 ಕೋಟಿ ಬಲ್ಬ್ಗಳ ಅಗತ್ಯವಿದೆ. ಈ ಬಲ್ಬ್ಗಳಿಗೆ 3 ವರ್ಷಗಳ ಖಾತರಿ ಇದೆ. ಹಂತ ಹಂತವಾಗಿ ರಾಜ್ಯದೆಲ್ಲೆಡೆ ಬಲ್ಬ್ಗಳನ್ನು ವಿತರಿಸಲಾಗುವುದು. ಈ ಮಾದರಿಯ ಬಲ್ಬ್ ಉಪಯೋಗಿಸುವುದರಿಂದ 30 ರಿಂದ 40ರಷ್ಟು ವಿದ್ಯುತ್ ಉಳಿಸಬಹುದು ಎಂದರು. ನಮ್ಮ ಸರ್ಕಾರ ನಾವು ಆಯ್ಕೆ ಮಾಡಿದ್ದೇವೆ. 11ನೇ ತಾರೀಕು ಈ ರಾಜ್ಯ ಮಟ್ಟದ ಕಾರ್ಯಕ್ರಮವನ್ನು ಈ ಮೈದಾನದಿಂದ ಈ ಮೈಸೂರಿನಿಂದ ನಾವು ಇದನ್ನು ಕಾರ್ಯಕ್ರಮನ ಲಾಂಚ್ ಮಾಡಲಿಕ್ಕೆ ತೀರ್ಮಾನವನ್ನು ನಾವು ಮಾಡಿದ್ದೇವೆ. ಇದಕ್ಕೆ 3 ವರ್ಷ ಗ್ಯಾರಂಟಿ ಇದೆ. ಈ ಬಲ್ಬು ನೋಡಿ ನಿಮಿಷ ವಿಧಾನ ಪರಿಷತ್ತಿನ 25 ಸ್ಥಾನಗಳಿಗೆ ನಡೆಯಲಿರುವ ಚುನಾವಣೆಗೆ ನಾಮಪತ್ರ ಸಲ್ಲಿಸಲು ನಾಳೆ ಕೊನೆಯ ದಿನ. ವಿವಿಧ ಪಕ್ಷಗಳ ಅಭ್ಯರ್ಥಿಗಳಿಂದ ನಾಮಪತ್ರ ಸಲ್ಲಿಕೆ ಪ್ರಗತಿಯಲ್ಲಿದೆ. ಡಿಸೆಂಬರ್ 10ರಂದು ನಾಮಪತ್ರಗಳ ಪರಿಶೀಲನೆ ನಡೆಯಲಿದ್ದು ನಾಮಪತ್ರ ಹಿಂಪಡೆಯಲು 12 ಕೊನೆಯ ದಿನ. ಡಿಸೆಂಬರ್ 27ರಂದು ಬೆಳಗ್ಗೆ 8 ರಿಂದ ಸಂಜೆ 4 ಗಂಟೆಯವರೆಗೆ ಮತದಾನ ಹಾಗೂ 30ರಂದು ಮತ ಎಣಿಕೆ ನಡೆಯಲಿದೆ. ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ರಾಷ್ಟ್ರಪತಿ ಭವನದಲ್ಲಿಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ 2014ನೇ ಸಾಲಿನ ರಾಷ್ಟ್ರಪತಿ ಸ್ಕೌಟ್ಸ್, ಗೈಡ್ಸ್, ರೋವರ್, ರೇಂಜರ್ ಮತ್ತು ಸ್ಕೌಟಿಂಗ್ ಗೈಡ್ ಪ್ರಶಸ್ತಿ ಮತ್ತು ಪ್ರಮಾಣ ಪತ್ರವನ್ನು ಪ್ರದಾನ ಮಾಡಿದರು. ಬಳಿಕ ಅವರು ಯುವ ಜನತೆ ಸ್ವಚ್ಛ ಭಾರತ ಮತ್ತು ಡಿಜಿಟಲ್ ಇಂಡಿಯಾ ಕಾರ್ಯಕ್ರಮಗಳಲ್ಲಿ ತಮ್ಮನ್ನು ತೊಡಗಿಸಿಕೊಳ್ಳುವುದರ ಜತೆಗೆ ತಾಯ್ನಾಡಿನ ಮೇಲೆ ಪ್ರೀತಿ, ಮಹಿಳೆಯರಿಗೆ ಗೌರವ, ಜೀವನದಲ್ಲಿ ಸತ್ಯ ಮತ್ತು ಪ್ರಾಮಾಣಿಕತೆ ಹಾಗೂ ಶಿಸ್ತು ಅಳವಡಿಸಿಕೊಳ್ಳುವುದು ಅಗತ್ಯವಾಗಿದೆ ಎಂದರು. ಸ್ಕೌಟ್ಸ್ ಮತ್ತು ಗೈಡ್ಸ್ ಮೂಲಕ ಸಮುದಾಯ ಸೇವೆ ಮಾಡುವುದರ ಜತೆಗೆ ದೇಶದ ಅಭಿವೃದ್ಧಿಯಲ್ಲಿ ಪಾಲ್ಗೊಳ್ಳುವಂತೆ ಕಿವಿಮಾತು ಹೇಳಿದರು. ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ, ಉಪಾಧ್ಯಕ್ಷ ರಾಹುಲ್ ಗಾಂಧಿ ಹಾಗೂ ಇತರೆ ಆರೋಪಿಗಳು ಈ ತಿಂಗಳ 19ರಂದು ತನ್ನ ಮುಂದೆ ಹಾಜರಾಗುವಂತೆ ದೆಹಲಿಯ ನ್ಯಾಯಾಲಯ ಇಂದು ನಿರ್ದೇಶನ ನೀಡಿದೆ. ಆರೋಪಿಗಳು ಇಂದು ಖುದ್ದು ಹಾಜರಾಗುವುದಕ್ಕೆ ನ್ಯಾಯಾಲಯ ವಿನಾಯಿತಿ ನೀಡಿದೆ. ಇದಕ್ಕೂ ಮುನ್ನ ವಿಚಾರಣಾ ನ್ಯಾಯಾಲಯ ಜಾರಿಗೊಳಿಸಿದ್ದ ಸಮನ್ಸ್ ಪ್ರಶ್ನಿಸಿ ಸೋನಿಯಾ ಗಾಂಧಿ ಹಾಗೂ ರಾಹುಲ್ ಗಾಂಧಿ ದೆಹಲಿ ಹೈಕೋರ್ಟ್ಗೆ ಸಲ್ಲಿಸಿದ್ದ ಅರ್ಜಿಯನ್ನು ನಿನ್ನೆ ನ್ಯಾಯಾಲಯ ವಜಾಗೊಳಿಸಿತ್ತು. ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಪ್ರಸ್ತಾಪಿಸಿ ಕಾಂಗ್ರೆಸ್ ಸದಸ್ಯರು ಸಂಸತ್ತಿನ ಉಭಯ ಸದನಗಳಲ್ಲಿ ಗದ್ದಲ ನಡೆಸಿದ ಕಾರಣ ಕಲಾಪವನ್ನು ನಾಳೆಗೆ ಮುಂದೂಡಲಾಗಿದೆ. ಉಭಯ ಸದನಗಳಲ್ಲಿ ಕಲಾಪ ಆರಂಭವಾಗುತ್ತಿದ್ದಂತೆ ಕಾಂಗ್ರೆಸ್ ಸದಸ್ಯರು ಅಧ್ಯಕ್ಷರ ಪೀಠದ ಮುಂಭಾಗದ ಪ್ರದೇಶಕ್ಕೆ ಧಾವಿಸಿ ಗದ್ದಲ ಆರಂಭಿಸಿದರು. ರಾಜ್ಯಸಭೆಯಲ್ಲಿ ಕಾಂಗ್ರೆಸ್ ನಾಯಕ ಗುಲಾಂ ನಬಿ ಆಜಾದ್ ಅವರ ಪ್ರಸ್ತಾಪಕ್ಕೆ ಸಭಾನಾಯಕ ಹಾಗೂ ಹಣಕಾಸು ಸಚಿವ ಅರುಣ್ ಜೇಟ್ಲಿ ಉತ್ತರ ನೀಡಿ ನ್ಯಾಷನಲ್ ಹೆರಾಲ್ಡ್ ಪ್ರಕರಣದಲ್ಲಿ ಸರ್ಕಾರದ ಯಾವುದೇ ಪಾತ್ರವಿಲ್ಲ ಎಂದರು. एक गंभीर मामला कांग्रेस पार्टी के नेताओं के प्रति आया है। ये सरकार ने नहीं उठाया, ये न्यायपालिका ने उठाया है। एक राजनीतिक दल राजनीतिक पर्पस के लिए पैसा इकट्ठा करे और किसी व्यवसाय के लिए उसको इस्तेमाल करे,
न्यायपालिका इसको फेंकना चाहती है। ऐसे विषय का उत्तर देना है तो कोर्ट के सामने जाकर जवाब दीजिए। कोर्ट ने आपको समन किया है, सरकार ने तो आपको समन नहीं किया, इसलिए संसद के अंदर ये निर्णय नहीं हो सकता। संसद में चर्चा हो सकती है। ಬಳಿಕ ಅರುಣ್ ಜೇಟ್ಲಿ ಸಂಸತ್ತಿನ ಹೊರಗೆ ಮಾಧ್ಯಮಗಳೊಂದಿಗೆ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ ಕುರಿತು ಚರ್ಚೆಗೆ ಸರ್ಕಾರ ಸಿದ್ಧವಿದೆ, ತಮ್ಮ ನಾಯಕರ ಮೇಲೆ ಪ್ರಕರಣದಲ್ಲಿ ಭ್ರಷ್ಟಾಚಾರದ ಆರೋಪಗಳಿವೆ ಎಂಬ ಕಾರಣಕ್ಕೆ ಕಾಂಗ್ರೆಸ್ ಸಂಸತ್ತಿನಲ್ಲಿ ಪ್ರಜಾತಂತ್ರದ ಕಲಾಪಕ್ಕೆ ಅಡ್ಡಿಪಡಿಸುವುದು ಸರಿಯಲ್ಲ, ಜಿಎಸ್ಟಿ ಸೇರಿದಂತೆ ಅನೇಕ ಮಹತ್ವದ ಮಸೂದೆಗಳು ಗದ್ದಲದ ಕಾರಣ ಅತಂತ್ರ ಸ್ಥಿತಿಯಲ್ಲಿವೆ ಎಂದರು. They have challenged those summons in the High Court. The High Court has dismissed their petition, saying a prima facie case has been made out, you go and face trial. Now nobody enjoys an immunity from court proceedings in India, and therefore they have to face trial. They have a remedy to either challenge them further or to go to the trial court. But how does the parliament feature in this? The parliament doesn't normally decide guilt or innocence. This is to be determined by the court. ಹಿರಿಯ ಬಿಜೆಪಿ ನಾಯಕ ಹಾಗೂ ಕೇಂದ್ರ ಸಚಿವ ರವಿಶಂಕರ್ ಪ್ರಸಾದ್ ಈ ಪ್ರಕರಣದಲ್ಲಿ ಕಾಂಗ್ರೆಸ್ ಪಕ್ಷ ಸರ್ಕಾರದ ವಿರುದ್ಧ ಟೀಕೆ ಮಾಡಿರುವುದರಲ್ಲಿ ಹುರುಳಿಲ್ಲ ಎಂದರು. दिल्ली पुलिस है न कहीं सीबीआई है. गवर्नमेंट हैज नो रोल व्हाटएवर रिमोटली इन द एंटायर प्रोसेस. पूर्वाग्रह और राजनीतिक विद्वेष के आरोप को दोनों कोर्ट ने खारिज कर दिया, तो क्या कोर्ट की प्रक्रिया का सेटल स्कोर कांग्रेस पार्टी संसद के अंदर करेगी? ಬೇಳೆಕಾಳುಗಳ ಉತ್ಪಾದನೆ ತಗ್ಗಿರುವುದು ಅವುಗಳ ಬೆಲೆ ಹೆಚ್ಚಳಕ್ಕೆ ಒಂದು ಪ್ರಮುಖ ಕಾರಣ ಎಂದು ಕೇಂದ್ರ ಆಹಾರ ಸಚಿವ ರಾಮ್ವಿಲಾಸ್ ಪಾಸ್ವಾನ್ ಲೋಕಸಭೆಯಲ್ಲಿಂದು ಹೇಳಿದ್ದಾರೆ. 2013-14ರಲ್ಲಿ 19.25 ದಶಲಕ್ಷ ಟನ್ ಬೇಳೆಕಾಳು ಉತ್ಪಾದನೆಯಾಗಿದ್ದರೆ 2014-15ರಲ್ಲಿ ಅದು 17.20 ದಶಲಕ್ಷ ಟನ್ಗೆ ತಗ್ಗಿದೆ. ಇದಲ್ಲದೆ ಬೇಳೆಕಾಳುಗಳ ಅಕ್ರಮ ದಾಸ್ತಾನು, ದುಬಾರಿ ಸಾಗಾಣಿಕೆ ವೆಚ್ಚವು ಬೆಲೆ ಹೆಚ್ಚಳಕ್ಕೆ ಎಡೆ ಮಾಡಿಕೊಟ್ಟಿವೆ. ಅಕ್ರಮ ದಾಸ್ತಾನು ಪತ್ತೆ ಮಾಡಿ ಅದಕ್ಕೆ ಹೊಣೆಯಾದ ವ್ಯಕ್ತಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಂಡು ಬೆಲೆ ಹೆಚ್ಚಳ ನಿಯಂತ್ರಿಸುವಂತೆ ರಾಜ್ಯ ಸರ್ಕಾರಗಳಿಗೆ ಪದೇ ಪದೇ ಸೂಚನೆ ನೀಡಲಾಗುತ್ತಿದೆ ಎಂದರು. ಗೃಹ ಖಾತೆ ರಾಜ್ಯ ಸಚಿವ ಕಿರಣ್ ರಿಜಿಜು, ದೇಶದಲ್ಲಿ ಭಯೋತ್ಪಾದನೆ ನಿಗ್ರಹಕ್ಕೆ ಸರ್ಕಾರ ಹಲವು ಕ್ರಮ ಕೈಗೊಂಡಿದ್ದು ಬಹುಸಂಸ್ಥೆ ಕೇಂದ್ರವನ್ನು ಬಲಪಡಿಸಲಾಗಿದೆ. ಜತೆಗೆ ಕೇಂದ್ರ ಮತ್ತು ರಾಜ್ಯಗಳ ಹಂತದಲ್ಲಿ ಬೇಹುಗಾರಿಕಾ ಸಂಸ್ಥೆಗಳ ನಡುವೆ ಏಕಕಾಲಕ್ಕೆ ಮಾಹಿತಿ ವಿನಿಮಯಕ್ಕೆ ಒತ್ತು ನೀಡಲಾಗಿದೆ ಎಂದು ಹೇಳಿದರು. Cultural, education and other economic activities to ensure that the radical ideology of ISIS do not spread in the masses of India. ಬೆಂಗಳೂರಿನಲ್ಲಿ ನಾಳೆಯಿಂದ 5 ದಿನಗಳ ಕಾಲ ಹಿಂದೂ ಆಧ್ಯಾತ್ಮಿಕ ಸೇವಾ ಮೇಳ ಆಯೋಜಿಸಲಾಗಿದೆ ಎಂದು ಸಂಚಾಲಕ ಪಿಸಿ ಸುರೇಶ್ ಬೆಂಗಳೂರಿನಲ್ಲಿಂದು ಹೇಳಿದ್ದಾರೆ. ನಾಳೆ ಸಂಜೆ ಬಸವನಗುಡಿಯ ನ್ಯಾಷನಲ್ ಕಾಲೇಜು ಮೈದಾನದಲ್ಲಿ ರಾಜ್ಯಪಾಲ ವಜುಭಾಯಿ ವಾಲಾ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದು ಅನೇಕ ಧಾರ್ಮಿಕ ಮುಖಂಡರು ಭಾಗವಹಿಸಲಿದ್ದಾರೆ ಎಂದರು. ಕಾರ್ಯಕ್ರಮ ಬೆಂಗಳೂರಿನಲ್ಲಿ ನಡೆಯಲಿಕ್ಕಿದೆ. ಕಾರ್ಯಕ್ರಮದ ಉದ್ದೇಶ ಅಂತಂದರೆ ಹಿಂದೂ ಮಂದಿರಗಳು ಮತ್ತು ಆಧ್ಯಾತ್ಮಿಕ ಸಂಸ್ಥೆಗಳು, ಮಠಗಳು ಇವುಗಳು ಯಾವ ರೀತಿಯಲ್ಲಿ ಆಧ್ಯಾತ್ಮಿಕ ಜ್ಞಾನವನ್ನು ಬಿತ್ತರಿಸುತ್ತಾ ಸೇವಾ ಚಟುವಟಿಕೆಗಳನ್ನು ಮಾಡ್ತಾ ಸಮಾಜಮುಖಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ ಹೇಳುವಂಥದ್ದನ್ನು ಸಮಾಜಕ್ಕೆ ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಇದು. ಇನ್ನೋರ್ವ ಸಂಚಾಲಕಿ ಅಪರ್ಣಾ ಪಟವರ್ಧನ್ ಸೇವಾ ಮೇಳದಲ್ಲಿ ತಾಯಿ, ಗುರು, ಪ್ರಕೃತಿ ಹಾಗೂ ಯೋಧರನ್ನು ಗೌರವಿಸುವ ಬಗ್ಗೆ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ ಎಂದರು. ಇದಕ್ಕೂ ಮುನ್ನ ಹಿಂದೂ ಆಧ್ಯಾತ್ಮಿಕ ಸೇವಾ ಮೇಳ ಅಂಗವಾಗಿ ವಾಕಥಾನ್ ಏರ್ಪಡಿಸಲಾಗಿತ್ತು. ಮಾತೃ ವಂದನಾ ಕಾರ್ಯಕ್ರಮ ಇದೆ. ಸುಮಾರು 1,000 ಜನ ತಾಯಿಯರಿಗೆ ಆರ್ಮಿ ಸೇವಾ ಕೋರ್ ಎಎಸ್ಸಿ ಯೋಧರ ಸಾಂಪ್ರದಾಯಿಕ ಪರೇಡ್ ಬೆಂಗಳೂರಿನಲ್ಲಿಂದು ನಡೆಯಿತು. ಎಎಸ್ಸಿ ಕೇಂದ್ರದ ಮುಖ್ಯಸ್ಥ ಲೆಫ್ಟಿನೆಂಟ್ ಜನರಲ್ ಆರ್ಪಿ ರೈ ವಿವಿಧ ತುಕಡಿಗಳಿಂದ ಗೌರವ ವಂದನೆ ಸ್ವೀಕರಿಸಿದರು. ನಂತರ ದೇಶದ ವಿವಿಧ ಗಡಿಯಲ್ಲಿ ನಮ್ಮ ಸಂಸ್ಥೆಯಲ್ಲಿ ತರಬೇತಿ ಪಡೆದ ಯೋಧರು ಉತ್ತಮ ಕಾರ್ಯ ಮಾಡುತ್ತಿದ್ದಾರೆ. ಹಲವು ಯೋಧರು ಕರ್ತವ್ಯದಲ್ಲಿದ್ದಾಗ ವೀರ ಮರಣವನ್ನಪ್ಪಿದ್ದು ಅವರಿಗೆ ಗೌರವ ನಮನ ಸಲ್ಲಿಸುವುದಾಗಿ ಹೇಳಿದರು.
ಇದಕ್ಕೂ ಮುನ್ನ ಲೆಫ್ಟಿನೆಂಟ್ ಜನರಲ್ ಆರ್.ಪಿ. ರೈ ಹುತಾತ್ಮ ಯೋಧರ ಕುಟುಂಬಗಳಿಗೆ ನೆರವು ನೀಡಿ ಗೌರವಿಸಿದರು. ಎಎಸ್ಸಿ ಕೇಂದ್ರದ ಯೋಧರ ತಂಡದಿಂದ ರೋಮಾಂಚಕ ಮೋಟಾರ್ ಸೈಕಲ್ ಪ್ರದರ್ಶನ ನಡೆಯಿತು. ತಮಿಳುನಾಡಿನ ದಕ್ಷಿಣ ಭಾಗದ ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುತ್ತಿದ್ದು, ತಿರುನಲ್ವೇಲಿ, ತಿರುಚನಾಪಳ್ಳಿ, ತಿರುಪುರ ಸೇರಿದಂತೆ ಪ್ರವಾಹದ ಮುನ್ನೆಚ್ಚರಿಕೆ ನೀಡಲಾಗಿದೆ. ಮುಲ್ಲಪೆರಿಯಾರ್ ಅಣೆಕಟ್ಟೆ ಸೇರಿದಂತೆ ವಿವಿಧ ಜಲಾಶಯಗಳು ಭರ್ತಿಯಾಗಿದ್ದು, ಹೆಚ್ಚುವರಿ ನೀರನ್ನು ಹೊರಬಿಡಲಾಗುತ್ತಿದೆ. ಮುಂದಿನ 24 ಗಂಟೆಗಳಲ್ಲಿ ಕಡಲೂರು ಸೇರಿದಂತೆ ವಿವಿಧ ಜಿಲ್ಲೆಗಳಲ್ಲಿ ಭಾರೀ ಮಳೆಯ ಮುನ್ಸೂಚನೆ ನೀಡಲಾಗಿದೆ. ಇತ್ತೀಚಿನ ಭಾರೀ ಮಳೆಯಿಂದಾಗಿ ತೀವ್ರ ಬಾಧಿತಗೊಂಡಿದ್ದ ಚೆನ್ನೈನಲ್ಲಿ ಪರಿಸ್ಥಿತಿ ಸಹಜ ಸ್ಥಿತಿಯತ್ತ ಮುಂದುವರೆದಿದ್ದು, ಬಿರುಸಿನ ಪರಿಹಾರ ಕಾರ್ಯಾಚರಣೆ ನಡೆಯುತ್ತಿದೆ. ಇಂದು ಖಾಸಗಿ ಮತ್ತು ಸಾರ್ವಜನಿಕ ವಲಯದ ವಿವಿಧ ಬ್ಯಾಂಕ್ಗಳು ಕಾರ್ಯನಿರ್ವಹಿಸಿದ್ದವು. ರಾಜ್ಯದಲ್ಲಿ ಈವರೆಗೂ 17 ಲಕ್ಷಕ್ಕೂ ಹೆಚ್ಚು ಮಂದಿಯನ್ನು ಸುರಕ್ಷಿತ ಜಾಗಕ್ಕೆ ಸ್ಥಳಾಂತರಿಸಲಾಗಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತೆರವಾಗಿರುವ ಲೋಕಾಯುಕ್ತ ಹುದ್ದೆಗೆ ಶೀಘ್ರ ನೇಮಕ ಪ್ರಕ್ರಿಯೆ, ಟಿಬಿ ಜಯಚಂದ್ರ. ರಾಜ್ಯದಲ್ಲಿ ಮನೆ ಮನೆಗೆ ಎಲ್ಇಡಿ ಬಲ್ಬ್ ವಿತರಿಸುವ ಹೊಸ ಬೆಳಕು ಕಾರ್ಯಕ್ರಮಕ್ಕೆ ಇದೇ 11ರಂದು ಚಾಲನೆ, ಡಿಕೆ ಶಿವಕುಮಾರ್. ಸ್ಕೌಟ್ಸ್ ಮತ್ತು ಗೈಡ್ಸ್ ಮೂಲಕ ದೇಶದ ಅಭಿವೃದ್ಧಿಯಲ್ಲಿ ಭಾಗಿಯಾಗುವಂತೆ ಯುವಜನತೆಗೆ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿ ಕರೆ. ಹಾಗೂ ನ್ಯಾಷನಲ್ ಹೆರಾಲ್ಡ್ ಪ್ರಕರಣ, ಕಾಂಗ್ರೆಸ್ ಸಂಸತ್ ಕಲಾಪಕ್ಕೆ ಅಡ್ಡಿಪಡಿಸುವುದು ಸರಿಯಲ್ಲ, ಅರುಣ್ ಜೇಟ್ಲಿ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:45 ಡಿಡಿ1 ಹಾಗೂ ಚಂದನದಲ್ಲಿ. ನಮಸ್ಕಾರ.